ನಮಸ್ಕಾರ. ರಾಯಪ್ಪ ಮಲೆನಾಡು ಚಾನಲ್ಗೆ ಸ್ವಾಗತ. ನಾನೀಗ ಬನ್ನೇರಘಟ್ಟ ರೋಡಲ್ಲಿ ಯೂರೋ ಸ್ಕೂಲ್ ಇದೆ, ಅದರ ಅಪೋಸಿಟಲ್ಲಿ ಟೈಗರ್ ಏರೋ ರೆಸ್ಟೋರೆಂಟ್ ಹೇಳಿ ಮೊದಲೊಮ್ಮೆ ಒಂದು ವಿಡಿಯೋ ಮಾಡಿದ್ದೆ. ಈಗ ಕೆಲಸ ಫಿನಿಶಿಂಗ್ ಆಗ್ತಾಯಿದೆ. ಮೊದಲು ಬಂದಾಗ ಈ ಫ್ಲೈಟ್ ಸುತ್ತ ಸ್ಕೆಫೋಲ್ಡಿಂಗ್ ಎಲ್ಲ ಹಾಕಿತ್ತು. ಈಗ ಇಂಟೀರಿಯರ್ಸ್ದೆಲ್ಲ ಕೆಲಸಗಳು ನಡೀತಾ ಇದೆ, ಫುಲ್ ಸ್ವಿಂಗಲ್ ಫರ್ನಿಚರ್ ಸೆಟ್ಟಿಂಗ್ಸು. ಸೊ ಅದಕ್ಕೆ ತೋರಿಸೋಣ ಅಂತ ಬಂದಿದ್ದೀನಿ. ಈಗ ನೋಡಂತೆ ಒಳಗಡೆ ಹೋಗಿ ಏನೇನು ಕೆಲಸ ಆಗಿದೆ ಅಂಥೇಳಿ. ಇಲ್ಲಿ ನೋಡಿ, ಟೈಗರ್ ಏರೋ ರೆಸ್ಟೋರೆಂಟ್ ಅಂಥೇಳಿ ಗೇಟಲ್ಲಿ ಸಹಿತ ಅದನ್ನು ಆ ಟೈಗರ್ ಲೋಗೋ, ಟೈಗರ್ನ ಫೇಸ್ ಕೆಳಗಡೆಗೆ ವಿಮಾನ ಚಿತ್ರವನ್ನು, ಅದ್ರ ಕೆಳಗಡೆ ಹೆಸರು ತುಂಬ ಇಂಟ್ರೆಸ್ಟಾಗಿ ಮಾಡಿದ್ದಾರೆ. ಗೇಟನ್ನು ಸಹಿತ ರೆಗ್ಯುಲರ್ ಗೇಟ್ ಅಲ್ಲದೇ ಇದ್ರ ಜೊತೆಗೆ ಅವ್ರ ಲೋಗೋವನ್ನು ಇನ್ಸರ್ಟ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಮತೀನ್ ಅಂಥೇಳಿ ಅವ್ರ ಹೆಸರಿದೆ. ಸೊ ಮತೀನ್ ಅವರ ಫ್ಲೈಟ್ ಇದು. ಅದರಲ್ಲಿ ನಮ್ಮ ಕನ್ನಡ ಜನಕ್ಕಾಗಿ ರೆಸ್ಟೋರೆಂಟು. ಅವರ ಮಗಳ ಕನಸು, ಆ ಮಗಳ ಕನಸನ್ನು ಅಪ್ಪ ನನಸು ಮಾಡ್ತಾ ಇರೋದು. ಈಗ ಆಲ್ಮೋಸ್ಟ್ ನನಸಾಗಿದೆ. ಇನ್ನು ಲಾಸ್ಟಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅವರು. ಆ ಕೊನೆಯ ಹಂತದಲ್ಲಿದ್ದಾರೆ. ಸೊ ಹೇಗೆ ತಯಾರಿ ನಡೆದಿದೆ, ಏನು ಎತ್ತ ಅಂಥೇಳಿ ಹೋಗಿ ನೋಡೋಣ. ಆಲ್ಮೋಸ್ಟ್ ಕೆಲಸಗಳೆಲ್ಲ ಫಿನಿಶ್ ಆಗ್ತಾ ಇದೆ. ಲಾಸ್ಟ್ ಟೈಮ್ ನಾನು ನಿಮ್ಗೆ ತಿಳಿಸಿದ್ದೆ, ಇದು ವೆಜ್ ಕ್ಯಾಟಗರಿ ಬರುತ್ತಂತೇಳಿ. ಸಪ್ರೇಟಾಗಿ ಇದೆ ಇಲ್ಲಿ ವೆಜ್ ರೆಸ್ಟೋರೆಂಟು. ವಾಟರ್ ಫೌಂಟನ್ಗಳು ಕೆಲಸಗಳಾಗ್ತಾ ಇದೆ.
नहीं, ये जो लंबाई काटते हुए जो पेज में तो गिरा बहुत से पड़ा इतना बड़ा टुकड़ा क्या कर सकते ना बड़ा भी बोली ಇಲ್ಲಿಯ ವಿಶೇಷ ಅಂದರೆ ಇದು ಬಂದು ಪ್ಯೂರ್ ವೆಜ್ ಸೆಕ್ಷನ್ನು. ಇಲ್ಲಿ 5 ಹಟ್ಗಳು ಕಾಣಿಸ್ತಿದ್ದಾವಲ್ಲ, ಈ ಜಾಗದ ವಿಶೇಷತೆ ಏನು ಅಂತಂದರೆ ನೆಲಕ್ಕೆ ಕೂತು ನಾವು ಊಟ ಮಾಡುವಂಥದ್ದು ವ್ಯವಸ್ಥೆ ಮಾಡ್ತಾರೆ. ಇದ್ರ ಮೇಲೆ ಕುಷನ್ ಹಾಕಿ ನೆಲಕ್ಕೆ ಕೂತ್ಕೊಂಡು ಮಾಡುವಂಥದ್ದು. ಇದು ಒಂದು ಹೊಸ ಕಾನ್ಸೆಪ್ಟು. ಎಲ್ಲೂ ಈ ಕಾನ್ಸೆಪ್ಟನ್ನು ನಾವು ಕಾಣೋಕ್ಕೆ ಸಿಗಲ್ಲ. ಮನೇಲಿ ನಾವು ಹೇಗೆ ನೆಲಕ್ಕೆ ಕೂತು ಊಟ ಮಾಡ್ತೀವೋ ಆ ಥರದ್ದನ್ನು ಇಲ್ಲಿ ಇವರು ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಜೊತೆಗೆ ಬಂದರೆ ಅಲ್ಲಿ ಟೈಗರ್ ಬೈಟ್ಸ್ ಅಂಥೇಳಿ ಅಲ್ಲಿ ಒಂದು ಕ್ಯಾಟಗರಿ ಬರುತ್ತೆ. ಇದು ಬಂದು ವಿಸಿಟರ್ಸ್ ಲಾಂಜ್ ಇರುತ್ತೆ. ಇಲ್ಲಿಂದ ಮೇಲಕ್ಕೆ ಹೋದರೆ ಇಲ್ಲಿ ನೋಡಿ, ಇಲ್ಲಿ ಫರ್ನಿಚರ್ಗಳೆಲ್ಲ ಹಾಕ್ತಾಯಿದ್ದಾರೆ ಈಗ. ಸೊ ಇಲ್ಲೂ ರೆಸ್ಟೋರೆಂಟ್ ಇರುತ್ತೆ. ಒಂದು ಓಪನ್ ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಫ್ಲೈಟನ್ನು ನೋಡ್ತಾ ತಿನ್ಬೋದು, ಎಂಜಾಯ್ ಮಾಡ್ಬೋದು. ಇಲ್ಲ ಇಲ್ಲಿ ನೆಲಕ್ಕೆ ಕೂತ್ಕೊಂಡು ತಿನ್ಬೋದು. ವೆಜ್ ಆದರೆ ಪ್ಯೂರ್ ವೆಜ್ ಆದರೆ ಅಲ್ಲಿ. ಇನ್ನು ಫ್ಲೈಟ್ ಒಳಗಡೆಗೆ, ವಿಮಾನದ ಒಳಗಡೆ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ರೆಸ್ಟೋರೆಂಟಲ್ಲಿ. 3 ರೀತಿಯೂ ಆಪ್ಷನ್ಸ್ ಇದೆ. ಈ ಸ್ಟೇರ್ ಕೇಸ್ ಏನು ಏರಿಯಾ ಇದೆ, ಇಲ್ಲಿ ಈಗ ರೂಫ್ಗೆ ಗ್ಲಾಸ್ಗಳು ಹಾಕೋ ಕೆಲಸ ನಡೀತಾ ಇದೆ. ಫೈನಲ್ ಟಚಪ್ಪಲ್ಲಿದೆ. ಗ್ಲಾಸ್ ಫಿಕ್ಸ್ ಮಾಡಿದ್ರೆ ಸ್ಟೇರ್ ಕೇಸ್ ಏರಿಯಾದ ಎಲ್ಲ ಕೆಲಸ ಮುಗ್ದಂಗಾಗತ್ತೆ. ಆಲ್ರೆಡಿ ಇಲ್ಲಿ ಗ್ಲಾಸ್ ಹಾಕಿದ್ದು ಕಾಣಿಸತ್ತೆ ನೋಡಿ ರೂಫಲ್ಲಿ. ಅದೇ ರೀತಿ ಇಲ್ಲೂ ಗ್ಲಾಸ್ ಹಾಕಿದ್ದು ಕಾಣಿಸ್ತಾ ಇದೆ. ಇದು ಸೈಡಲ್ಲೆಲ್ಲ ಕವರ್ ಇರುತ್ತೆ. ಇದು ಎಂಟ್ರಿ ಜಾಗ ಇರುತ್ತೆ. ಈ ಡೋರ್ ನೋಡಿ ಓಪನ್ ಮಾಡಿ ಇಟ್ಟಿದ್ದಾರೆ. ಇದಕ್ಕೆ ಹೈಡ್ರಾಲಿಕ್ ಸಿಸ್ಟಮ್ದು ಹಿಂಜಸ್ಸನ್ನು ಹಾಕಿದ್ದಾರೆ.
ಸೊ ಒನ್ಸ್ ಒಳಗಡೆ ಹೋದ್ಮೇಲೆ ಇದನ್ನು ಕವರ್ ಮಾಡ್ತಾರೆ. ಸರ್ವರ್ ಮಾಡೋಕ್ಕೆ ಬಂದವರು ಓಪನ್ ಮಾಡ್ಕೊಂಡು ಒಳಗಡೆ ಬರ್ತಾರೆ. ಮೇಲ್ಗಡೆ ಟಾಪಲ್ಲಿ ಟೈಗರ್ ಏರೋ ರೆಸ್ಟೋರೆಂಟ್ ಅಂತ ಬರೆಸಿದ್ದಾರೆ. ಅದರ ಕೆಳಗಡೆ ಮಥೀನ್ ಅಂಥೇಳಿ, ಇದು 9292 ಅಂತ ಹೇಳಿ ಬಂದು ಅವರ ಬಿಸ್ನೆಸ್ದು, ಅವ್ರದ್ದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಇರೋದು. ಸೊ ಎಲ್ಲ ಲಾರಿಗಳ ಸಂಖ್ಯೆ ಬಂದು ರಿಜಿಸ್ಟ್ರೇಷನ್ ನಂಬರ್ ಬಂದು 9292, ಅದನ್ನು ಇದರಲ್ಲೂ ಹಾಕ್ಕೊಂಡಿದ್ದಾರೆ. ಫ್ಲೈಟ್ ನಂಬರ್ 9292. ಕಾರವ್ರು ಬಂದರೆ ಜಾಸ್ತಿ ಇದೆ. ಮತ್ತೆ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ. ಹೇಗೆ ನಡೀತಾ ಇದೆ ತಮ್ಮ ತಯಾರಿಗಳು? ನಡೀತದಲ್ಲ.
ಯಾವತ್ತು ಊಟ ಹಾಕಕ್ಕೆ ವ್ಯವಸ್ಥೆ ಮಾಡ್ತಿದ್ದೀರಾ? ಕಾಯ್ತಾ ಇದ್ದೀವಿ ನಾವು. ಜನವರಿಯಲ್ಲಿ ಜನವರಿ ಅಲ್ಲ? ಓಕೆ. ಒಳಗಡೆ ರೆಸ್ಟೋರೆಂಟ್ದೆಲ್ಲ ತಯಾರಿಗಳು ಎಲ್ಲ ಆಯಿತು, ಮುಗೀತು ಬಂತು ಆಲ್ಮೋಸ್ಟ್. ಆಲ್ಮೋಸ್ಟ್. ಓಕೆ. ಮೆನು ಸಿದ್ಧತೆ ಎಲ್ಲ ಹೇಗೆ ನಡೀತಾ ಇದೆ? ಎಲ್ಲ ಆಯಿತು, ಆಲ್ಮೋಸ್ಟ್ ಎಲ್ಲ ಮುಗೀತು ಈಗ. ಯಾವ ಫುಡ್ ಫೋಕಸ್ ಮಾಡ್ತಿದ್ದೀರಾ? ಎಲ್ಲ ಟೋಟಲ್ ನಮ್ಮ ಇಂಡಿಯಾದು ಎಲ್ಲ ಟೇಸ್ಟು. ಓಕೆ. ಫಾರಿನ್ದು ಎಲ್ಲ ತೊಂಬರೋಣ. ಓಕೆ. ಎಲ್ಲಿ ಸೆಕೆಂಡ್ ವೀಕಲ್ಲಿ ಆಗತ್ತಾ? ಜನವರಿ 3rd ವೀಕ್? ಇಲ್ಲ, ಜನವರಿಯಲ್ಲಿ ಓಪನ್ ಮಾಡೋಣ. ಓಕೆ. ಜನವರಿಯಲ್ಲಿ ಲಾಸ್ಟಲ್ಲಿ ಓಪನ್ ಮಾಡೋಣ. ಲಾಸ್ಟ್. ಏನಾದರೂ ಸ್ಪೆಸಿಫಿಕ್ ಆಗಿ ಏನಾದ್ರು ವಿಶೇಷ ದಿನ ಅಂಥದ್ದು ಏನಾದ್ರು ಇದೆಯಾ? ಬರ್ಡೇ ಸೆಲೆಬ್ರೇಷನ್ಗೆ ಅಥವಾ 24 ಡಿಸೆಂಬರ್ ಮನೆಯವ್ರಿಗೆ ಗಿಫ್ಟು? ಡಿಸೆಂಬರಲ್ಲಿ ಆಗಿಲ್ಲ, ಮಳೆದಿಂದ ಹೇಳ್ದಿಲ್ಲಲ್ಲ. ಓಕೆ. ಈಗ ಮುಂದಿನ ವರ್ಷ ಎರಡು ಒಂದೇ ಸಲ ಸಂಕ್ರಾಂತಿನೂ ಓಕೆ. ನ್ಯೂ ಇಯರನ್ನು ಓಕೆ. ಓಪನ್ ಮಾಡಿಬಿಡೋಣ, ಹಂಗೆ ಅವತ್ತೇ ಓಪನ್ ಮಾಡೋಣ ಅಂತ ಒಂದು ಯೋಚನೆ ಮಾಡಿದೆ ಸರ್. ಓಕೆ. ನಿಮ್ಮ ಮೂಲ ಈ ಕನಸು ಬಂದಿದ್ದು ನಿಮ್ಮ ಮಗಳಿಂದ. ಹಾಂ. ಸೊ ಈಗ ಮಗಳು ಇಷ್ಟೊಂದು ಆಗಿರೋದನ್ನ ನೋಡಿದಾರಾ ಪರ್ಸ್ನಲಿ? ಇಲ್ಲ, ಇನ್ನೊರು ಕರ್ಕೊಂಡು ಬರೋಕೆ ಆಗಿಲ್ಲ ಸರ್. ಫೋಟೋ ವಿಡಿಯೋಸ್ ಏನೋ ನೋಡಿಲ್ವಾ? ಫೋಟೋ ವಿಡಿಯೋಸ್ ನೋಡ್ತಾರಲ್ಲ. ಓಕೆ. ಬಟ್ ಪರ್ಸ್ನಲಿ ಫೀಲ್ ಆಗಿಲ್ಲ ಇನ್ನೂ ಬಂದು? ಎಲ್ಲ ಮುಗಿಸ್ಬೇಕು. ಸರ್ಪ್ರೈಸ್ ವರ್ಡ್ ಯಾಕೆ ಬಿಡ್ತಲ್ಲ? ಹೌದೌದು. ಓಕೆ. ಫಸ್ಟ್ ನಮ್ಮ ಮಗಳಿಗೆ ಕುಣಿಸ್ಬಿಟ್ಟೇನೆ, ಲಾಸ್ಟ್ ಎಲ್ಲರಿಗೆ ತೋರಿಸ್ತಾರೆ. ಕರೆಕ್ಟ್. ಓಕೆ. ಸರ್, ಈಗ ಒಂದು 6-8 ತಿಂಗಳದಿಂದ ಒಂದು ಜರ್ನಿ ನಿಮ್ಮದು ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಹೌದು. ಈಗ ಕೊನೆ ಹಂತದಲ್ಲಿ ಇದ್ದೀರಿ ನೀವು. ಹೌದೌದು. ನಿಮಗೆ ಈ ಜರ್ನಿ ಅಂದರೆ ಈಗ ಒಂಥರ ರಿಲ್ಯಾಕ್ಸ್ ಮೋಡಲ್ಲಿ ಕೂತಿದ್ದೀರಾ. ನಾವು ನಿಮ್ಮನ್ನು ಹಳೇ ಈ ವರ್ಕ್ ನಡೀತಾ ಇರುವಾಗ ಸ್ಟೇಜಲ್ಲಿ ನೋಡೋದಕ್ಕೂ ಇವತ್ತಿನ ಫೀಲಿಂಗ್ಸೂ ನಿಮ್ಮದು ಡಿಫ್ರೆಂಟ್ ಇದೆ. ಸೊ ಅದು ಹೇಗಿದೆ ನಿಮ್ಮ ಜರ್ನಿ ಲೈಫು? ಇದೆ ಸರ್, ಇದೇ ಜರ್ನಿ, ಬೇರೆ ಏನಿಲ್ಲ. ಅವಾಗನೂ ಕಷ್ಟನೇ, ಇವತ್ತು ಕಷ್ಟನೇ. ಅಲ್ಲ, ಮಾಡ್ತಾ ಇರ್ಬೇಕು. ಈಗ ಫಿಸಿಕಲಿ ಕಷ್ಟ ಇಲ್ಲ, ಈಗ ಮೆಂಟಲಿ ಕಷ್ಟ ಇರೋದು. ನಾಳೆ ಟೆನ್ಷನ್ ಇಲ್ಲ ನನಗೆ, ಮೆಂಟಲ್ ಇದು ಇಲ್ವೇ ಇಲ್ಲ. ನಮ್ಮ ಕರ್ನಾಟಕ ಜನರು, ನಮ್ಮ ಭಾರತ ಜನಗಳು, ನಮ್ಮ ಇಂಡಿಯಾ ಜನಗಳು ಹೆಂಗ್ ಗೊತ್ತಾ, ಒಂದಿಗೆ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಓಕೆ. ನಮಗೆ ಟೆನ್ಷನ್ ಇಲ್ಲ, ಗ್ಯಾರಂಟಿ. ಬರ್ತಾರೆ, ಊಟ ಮಾಡ್ಕೊಳ್ತಾರೆ, ಅವ್ರು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಅಂತ ಒಂದು ಗ್ಯಾರಂಟಿ. ಓಕೆ. ಮಾಡಿ ಒಳ್ಳೇದಾಗಲಿ. ಆದಷ್ಟು ಬೇಗ ರೆಸ್ಟೋರೆಂಟನ್ನು ಓಪನ್ ಮಾಡಿ ನಮ್ಮ ಕರ್ನಾಟಕ ಜನಕ್ಕೆ, ಇವರಿಗೆಲ್ಲ ಒಂದು ಹೊಸತನದ್ದೇನೋ ಒಂದು ತೋರಿಸ್ತಿದ್ದೀರಾ. ಸಾಕಷ್ಟು ಜನ ಕಾಯ್ತಿದ್ದಾರೆ, ತುಂಬ ಜನ ಕಾಯ್ತಿದ್ದಾರೆ, ತುಂಬ ಜನ ಕಾಯ್ತಾ ಇದ್ದಾರೆ. ಪಬ್ಲಿಕ್ದು ಒಪಿನಿಯನ್ಸ್ಗಳು ಅಷ್ಟೇ, ತುಂಬ ಜನ ವೇಟಿಂಗಲ್ಲಿದ್ದಾರೆ. ಒಳ್ಳೆ ನಿರೀಕ್ಷೆ ಇದೆ. ಆ ನಿರೀಕ್ಷೆಗೆ ತಕ್ಕಂತೆ ರೀಚ್ ಆಗಲಿ ಅನ್ನೋದು ನಮ್ಮದು ಕೂಡ ಆಶಯ. ಸೊ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ ಸರ್. ತಮಗೂ ಶುಭಾಶಯಗಳು, ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೆ ಥ್ಯಾಂಕ್ ಯು. ಎಲ್ಲರಿಗೆ ಕರ್ನಾಟಕ ಸರ್ಕಾರಗೂ ಭಾಳ ಥ್ಯಾಂಕ್ ಯು. ಯಾಕಂದರೆ ನನಗೆ ಇಷ್ಟು ಮಾಡಿಕೊಟ್ಟಿದ್ದು ಅವರೇ. ನಮ್ಮ ಕರ್ನಾಟಕ ಸರ್ಕಾರದಿಂದ ಒಂದು ಟೂರಿಸಮ್ ಸ್ಪಾಟ್ ಅಂತ ಒಂದು ಇದು ಮಾಡಿದ್ರು, ಅದೊಂದು ನಾನು ಇಲ್ಲಿ ತೊಗೊಂಬಂದಿದ್ದೀನಿ. ಹತ್ರದಲ್ಲಿ ನ್ಯಾಷನಲ್ ಪಾರ್ಕ್ ಹತ್ರ ತೊಗೊಂಬಂದಿದ್ದೀವಿ. ಇದೊಂದು ಸೈಟ್ ಸೀಯಿಂಗ್. ಎಲ್ಲರಿಗೆ ಬನ್ನಿ, ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಎಂಜಾಯ್ ಮಾಡಿ. ದೊಡ್ಡವ್ರು ಚಿಕ್ಕವರು ಅಂತ ಯಾರಿಲ್ಲ, ಎಲ್ಲರೂ ಬಂದು ಆರಾಮ ಎಂಜಾಯ್ ಮಾಡ್ಬೋದು. ನೀವು ಯೋಗ ಮಾಡಬೇಕು, ಅದು ಯೋಗನೂ ಇರ್ತೀನಿ ಇಲ್ಲಿ. ನಿಮ್ಗೆ ಗಾರ್ಡನ್ ಮಾಡಿರ್ತೀನಿ, ಅದು ಮಾಡಿ ನೀವು ಹೆಂಗೆ ಬೇಕು ಹಂಗೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು.